ಈಗ ಕೇಳಿ ಕಾರ್ಯಕ್ರಮ ಮಹಿಳಾ ಸಬಲೀಕರಣ. ಮಾತನಾಡುತ್ತಾರೆ ರುದ್ರಮ್ಮ ಸಂಕಪ್ಪ ಗಿಡ್ಡಕೋಳ್. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂದರೆ ಎಲ್ಲಿ ಸ್ತ್ರೀಯರನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ಎಂದರ್ಥ. ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸುವುದರ ಮಹತ್ವವನ್ನು ಈ ಶ್ಲೋಕವು ಒತ್ತಿ ಹೇಳುತ್ತದೆ. ಆದರೂ ಸಹ ಪ್ರತಿಯೊಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳು ಹೆರಿಗೆಗೆಂದು ತವರಿಗೆ ಹೋದಾಗ, ಅಲ್ಲಿ ಹೆರಿಗೆಯಾದಾಗ ಎಲ್ಲರೂ ಮೊದಲು ಕೇಳುವ ಪ್ರಶ್ನೆ ಮಗು ಹೆಣ್ಣು ಗಂಡು? ಆ ಪ್ರಶ್ನೆಗೆ ಉತ್ತರವೇನು? ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು, ಗಂಡು ಹುಟ್ಟಿದರೆ ಪೇಡೆ ಹಂಚುವರು. ಹೆಣ್ಣು ಹುಟ್ಟಲು ಹೊರೆ ಎನ್ನುವರು, ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು. ಹೆಣ್ಣು ಹುಟ್ಟಲು ಹುಣ್ಣು ಹುಟ್ಟಿತು ಎನ್ನುವರು, ಗಂಡು ಹುಟ್ಟಲು ಹೊನ್ನು ಬಂತು ಎನ್ನುವರು. ಗಂಡಸಿಗೆ ಸರಿ ಸಮಾನವಾಗಿ ದುಡಿಯುವವಳು ಹೆಣ್ಣು. ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಹೆಣ್ಣು, ಇಂದಿನ ದ್ರೌಪದಿ ಮುರ್ಮು ಕೂಡ ಒಂದು ಹೆಣ್ಣು. ಅಂದಿನ ಒನಕೆ ಓಬವ್ವ ಹೆಣ್ಣು, ಇಂದಿನ ಸಾಲು ಮರದ ತಿಮ್ಮಕ್ಕ ಕೂಡ ಒಂದು ಹೆಣ್ಣು. ಹೆಣ್ಣಿಲ್ಲದೆ ಗಂಡು ಬಂದಿದ್ದಾದರೂ ಎಲ್ಲಿಂದ ಎನ್ನುವ ಆಧುನಿಕ ವಚನ ಕೂಡ ಹೇಳುತ್ತೆ ಹೆಣ್ಣಿನ ಮಹಿಮೆಯನ್ನು. ಮಹಿಳಾ ಸಬಲೀಕರಣದ ಕುರಿತು 12ನೇ ಶತಮಾನದ ಬಸವಾದಿ ಶರಣರು ಕೂಡ ತಮ್ಮ ವಚನಗಳ ಮೂಲಕ ಜನಜಾಗೃತಿಯನ್ನು ಮೂಡಿಸಲು ಶ್ರಮಿಸಿರುವ ಅನೇಕ ವಚನಗಳು ನಮಗೆ ಈಗ ಸಾಕ್ಷೀಕರಿಸಿವೆ. ಅಕ್ಕ ಮಹಾದೇವಿ ಅನುಭವ ಮಂಟಪವನ್ನು ಸೇರುವ ಮೂಲಕ ಪ್ರಾರಂಭವಾಯಿತು ಈ ಮಹಿಳಾ ಸಬಲೀಕರಣದ ಮಾತು. ಮಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ನಡುವೆ ಸುಳಿವಾತ್ಮವು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾನ ರಾಮನಾಥ. ಗಂಡು ಹೆಣ್ಣುಗಳಲ್ಲಿ ಭೌತಿಕ ಬದಲಾವಣೆಗಳಿರಬಹುದು, ಆದರೆ ಭಾವಗಳಲ್ಲಿ ಭೇದವಿಲ್ಲ. ಹೀಗಿರುವಾಗ ಗಂಡು ಹೆಣ್ಣು ಎಂಬ ಲಿಂಗ ತಾರತಮ್ಯ ಸಲ್ಲದು ಎಂದಿದ್ದಾರೆ ಜೇಡರ ದಾಸಿಮಯ್ಯನವರು. ಮಹಿಳೆಯರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದ ಕಾಲವದು. ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ಪ್ರಧಾನವಾದ ಕುಟುಂಬಗಳಿದ್ದವು. ತದನಂತರ ಪುರುಷ ಪ್ರಧಾನವಾದ ವ್ಯವಸ್ಥೆಯನ್ನು ಈಗ ನಾವು ಕಾಣುತ್ತಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ನಾವು ನೋಡಿದಾಗ ಹೆಣ್ಣು ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಎಂಬ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಣ ಮುಂದೆ ಇವೆ. ಕಿತ್ತೂರ ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅಹಲ್ಯಾಬಾಯಿ ಹೋಳ್ಕರ್ ಇನ್ನೂ ಮುಂತಾದವರನ್ನು ನೋಡಿದಾಗ ಇವರೆಲ್ಲ ರಾಜಮನೆತನದಲ್ಲಿದ್ದರೂ ಕೂಡ ಆರಾಮಾಗಿ ಜರ್ತಾರಿ ಸೀರೆ ಉಟ್ಕೊಂಡು, ಮೈ ತುಂಬ ಒಡವೆ ಹಾಕೊಂಡು, ಕೈಯಲ್ಲಿ ಬಂಗಾರದ ಖಡ್ಗ ಹಾಕೊಂಡು ತಮ್ಮ ಜೀವನವನ್ನು ಸಾಗಿಸಬಹುದಿತ್ತು. ಯಾವಾಗ ದೇಶದ ಪ್ರಶ್ನೆ ಬಂತು, ಪ್ರಜೆಗಳ ಕಷ್ಟ ಬಂತು, ಈ ಮಣ್ಣಿನ ಋಣವನ್ನ ತೀರಿಸುವ ಸಂದರ್ಭ ಬಂತೋ ಆಗ ಎಲ್ಲ ರಾಣಿಯರು ಕೂಡ ಕೈಯಲ್ಲಿದ್ದ ಬಂಗಾರದ ಖಡ್ಗವನ್ನು ತೆಗೆದು ಅದೇ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಹೋರಾಟ ಮಾಡಿದ ಅನೇಕ ಉದಾಹರಣೆಗಳು ನಮಗೆ ಈಗ ಇತಿಹಾಸದಲ್ಲಿ ಸಾಕ್ಷಿಯಾಗಿವೆ. ಇಂದಿನ ದಿನಮಾನಗಳನ್ನು ತೆಗೆದುಕೊಂಡಾಗ ಒಬ್ಬ ಆಟೋ ಚಾಲಕಿಯನ್ನು ಹಿಡಿದು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಪೈಲಟ್ ಆಗಿರ್ಬೋದು, ಗಗನಸಖಿ ಆಗಿರ್ಬೋದು, ಎಲ್ಲಾ ರೀತಿ ಎಲ್ಲಾ ರಂಗಗಳಲ್ಲಿಯೂ ಕೂಡ ಮಹಿಳೆಯರು ಇಂದು ಹಾಸುಹೊಕ್ಕಾಗಿದ್ದಾರೆ. ಪ್ರಸ್ತುತವಾಗಿ ಹೇಳಬೇಕಂದ್ರೆ ಮಹಿಳೆಯರನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಾರೆಂದು ಹೇಳುವುದಕ್ಕಾಗಲ್ಲ. ಆದರೆ ಕೆಲವೊಂದು ಕಡೆ ಕೆಲವೊಂದು ಸಂದರ್ಭಗಳಲ್ಲಿ ನೋವು ಅನುಭವಿಸುವುದನ್ನು ಈಗಲೂ ಕೂಡ ನಾವು ನೋಡುತ್ತಿದ್ದೇವೆ. ಸ್ವಾಮಿ ವಿವೇಕಾನಂದರು ಕೂಡ ಮಹಿಳೆಯರ ಬಗ್ಗೆ ಒಂದು ಕಡೆ ಬರೀತಾರೆ, ದಿ ಬೆಸ್ಟ್ ಥರ್ಮೋಮೀಟರ್ ಟು ದ ಪ್ರೋಗ್ರೆಸ್ ಆಫ್ ಎ ನೇಷನ್ ಇಸ್ ದ ಟ್ರೀಟ್ಮೆಂಟ್ ಆಫ್ ಇಟ್ಸ್ ವುಮೆನ್. ಒಂದು ದೇಶದ ಪ್ರಗತಿಯ ಸಂಕೇತ ಯಾವುದು ಅಂತ ಹೇಳಿದ್ರೆ ಆ ದೇಶ ತನ್ನ ದೇಶದ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡಿಕೊಳ್ಳುತ್ತಿದೆ ಎಂಬುದರ ಮೇಲೆ ಸಾಬೀತಾಗ್ತದೆ. ಆ ದೇಶದ ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಅತ್ಯಂತ ತೀವ್ರದಲ್ಲಿ ಏರುತ್ತದೆ. ಇನ್ನೊಂದು ಕಡೆ ಯುನೆಸ್ಕೋ ಒಂದು ಮಾತು ಹೇಳ್ತದೆ, ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಟ್ರೆ ಆಗ ಶಿಶು ಮರಣದ ಪ್ರಮಾಣ ಸುಮಾರು 66.67% ಕಡಿಮೆಯಾಗುತ್ತದೆ ಎಂದು. ಸ್ತ್ರೀಯರು ಶಿಕ್ಷಣವಂತರಾದರೆ ಮನೆಯ ಒಂದು ವೆಚ್ಚದ ಪ್ರಮಾಣ, ಮಕ್ಕಳ ಶಿಕ್ಷಣಕ್ಕೆ, ಕುಟುಂಬದ ಆರೋಗ್ಯಕ್ಕೆ, ಪೌಷ್ಟಿಕ ಆಹಾರ ನೀಡಲಿಕ್ಕೆ ವ್ಯಯವಾಗುತ್ತದೆ. ಹೀಗೆ ಅನೇಕ ವರದಿಗಳನ್ನು ವೀಕ್ಷಿಸಿದಾಗ
ನಮಗೆ ಅರ್ಥವಾಗುತ್ತದೆ ಸ್ತ್ರೀಯರ ಪಾತ್ರ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಎಷ್ಟಿದೆ ಅಂತ. ನಮ್ಮ ದೇಶದ ಒಂದು ಸಂಕ್ಷಿಪ್ತ ಚಿತ್ರಣವನ್ನ ನೋಡಿದಾಗ, ಒಂದು ಲಿಂಗಾನುಪಾತವನ್ನ ನೋಡಿದಾಗ, ಭಾರತದಲ್ಲಿರುವ IAS ಅಧಿಕಾರಿಗಳ ಸಂಖ್ಯೆ 14% ಸುಪ್ರೀಂ ಕೋರ್ಟ್ ನ್ಯಾಯಾಧೀಶೆಯರ ಸಂಖ್ಯೆ 7% ಮತ್ತು ಹೈಕೋರ್ಟ್ ನ್ಯಾಯಾಧೀಶೆಯರ ಸಂಖ್ಯೆ 9% ಮತ್ತು ಬ್ಯಾಂಕಿನಲ್ಲಿ ಅತ್ಯುಚ್ಚ ಅಧಿಕಾರಿಗಳ ಸಂಖ್ಯೆ 17%. ಇದು ಇನ್ನೂ ಜನಸಾಮಾನ್ಯರನ್ನು ತಲುಪಿಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಮಹಿಳೆಯರ ಏಳಿಗೆಯನ್ನು ಸಾಧಿಸುವ ಮೂಲಕ ಭಾರತ ಹೇಗೆ ಪುನರುತ್ಥಾನವನ್ನ ಸಾಧಿಸಬಹುದು ಎಂಬುದು ಅವರ ಪ್ರತಿ ಸಂದರ್ಭದಲ್ಲೂ ತಿಳಿಸಿಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ, ಅವರ ಸಬಲೀಕರಣದ ಬಗ್ಗೆ ಹೇಳಿರುವ ನುಡಿಗಳು ಸಾಹಿತ್ಯಿಕವಾಗಿ ಸಾಕ್ಷೀಕರಿಸ್ತಾ ಇವೆ. ಇಂದಿನ ಸಬಲೀಕರಣದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಮುಖ್ಯವಾಗಿದ್ದು ಬೇಕಾಗಿರುವುದು ಫೈನಾನ್ಸಿಯಲ್ ಫ್ರೀಡಮ್. ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು. ಪ್ರಾಚೀನ ಕಾಲದಿಂದಲೂ ಮಹಿಳೆ ಎಲ್ಲಾ ರಂಗದಲ್ಲಿಯೂ ಪುರುಷರಿಗೆ ಸರಿಸಮಾನಳು. ಆಧುನಿಕತೆಯ ಪರದೆಯಲ್ಲಿ ಮಹಿಳೆಯರನ್ನು 4 ಗೋಡೆಗಳ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಅಸಮಾನತೆಯನ್ನು ಎದುರಿಸುತ್ತಿದ್ದಾಳೆ. ಆದ್ದರಿಂದ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವನ್ನು ಕಲ್ಪಿಸಿಕೊಡುವುದು ಪ್ರಸ್ತುತ ಸಮಾಜದ ಶತಮಾನದ ಅಗತ್ಯ ಸಂಗತಿಯಾಗಿದೆ. ಮಹಿಳೆಯರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ, ರಾಜಕೀಯವಾಗಿ, ಇತರೆ ಕ್ಷೇತ್ರಗಳಲ್ಲಿ ಅಧಿಕಾರ ನೀಡುವುದರ ಮೂಲಕ ಸ್ತ್ರೀ ಪುರುಷರೆನ್ನದೇ ಸಮಾನತೆಯನ್ನು ಕಾಣುವುದೇ ಮಹಿಳಾ ಸಬಲೀಕರಣವಾಗಿದೆ. ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯರವರು ಅಲೋಕ್ ಸುಂದರಿಯ ಜಾತಿ ಪದ್ಧತಿ ವಿರುದ್ಧ ಹೋರಾಡಿ ಮಹಿಳಾ ಸಬಲೀಕರಣಕ್ಕೆ ಅಡಿಪಾಯ ಹಾಕಿದವರು ರಾಜಾರಾಮ್ ಮೋಹನ್ ರಾಯರು. ಆದರೆ ಇದೇ ವೇಳೆಯಲ್ಲಿ ಮಹಿಳಾ ಸಬಲೀಕರಣ ಪ್ರಾರಂಭವಾಯಿತೆಂದು ಹೇಳುವುದು ಕಷ್ಟಸಾಧ್ಯ. ಏಕೆಂದರೆ ಹಂತ ಹಂತವಾಗಿ ಮಹಿಳೆ ಸಬಲವಾಗಿದ್ದರೂ ಕೂಡ ಸಂಪೂರ್ಣವಾಗಿ ಸಬಲೆಯಲ್ಲ. ಅದು ಕೆಲವೊಂದು ತೊಡಕುಗಳನ್ನು ಒಳಗೊಂಡಿದೆ. ಭಾರತವು ಆಧುನಿಕವಾಗಿ ಎಷ್ಟೇ ಮುಂದುವರೆದರೂ ಕೂಡ ಹಲವಾರು ಸಾಮಾಜಿಕ ಸಂಪ್ರದಾಯಗಳು ಮಹಿಳೆಯರನ್ನು ಕಗ್ಗತ್ತಲಿನ ಕೋಣೆಗೆ ತಳ್ಳಿವೆ. ಅದರಲ್ಲಿ ಪ್ರಮುಖವಾಗಿ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ, ವರದಕ್ಷಿಣೆ ಪಿಡುಗು, ಬಡತನ, ಅನಕ್ಷರತೆ, ದೇವದಾಸಿ ಪದ್ಧತಿ, ವಿಧವಾ ಪುನರ್ವಿವಾಹ ನಿಷೇಧ, ಬಲಾತ್ಕಾರ, ಅತ್ಯಾಚಾರ, ಲಿಂಗಭೇದ, ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಇಂತಹ ಹಲವಾರು ಕೃತ್ಯಗಳು ಭಾರತೀಯ ಸ್ತ್ರೀ ಸಂಕುಲವನ್ನು ಬಾಧಿಸುತ್ತಿವೆ. ಅಷ್ಟೇ ಅಲ್ಲದೆ ತಮ್ಮ ಕಾಲಿನ ಮೇಲೆ ತಾವು ನಿಲ್ಲಲು ಮತ್ತು ತಮ್ಮ ಜೀವನವನ್ನು ಯಾರ ಸಹಾಯವೂ ಇಲ್ಲದೆ ಸಾಗಿಸಲು ಮಹಿಳೆಯು ಹೆದರುತ್ತಿದ್ದಾಳೆ. ಮಹಿಳೆಯರಿಗಾಗಿ ಭಾರತ ಸಂವಿಧಾನವು ಕೆಲವೊಂದು ನಿಬಂಧನೆಗಳನ್ನು ಹೊಂದಿದೆ. ಭಾರತದ ಸಂವಿಧಾನದ ಕಲಂ 14, 15, 16 ಪ್ರಕಾರ ಮೂಲಭೂತ ಹಕ್ಕುಗಳ ಅನ್ವಯ ಲಿಂಗ ತಾರತಮ್ಯ ಮಾಡಬಾರದು. ಇನ್ನು 39ನೇ ವಿಧಿಯ ಪ್ರಕಾರ ಮಹಿಳೆಯರಿಗೆ ರಾಜ್ಯದಿಂದ ಸ್ತ್ರೀ ಪುರುಷ ಎಂಬ ಯಾವುದೇ ರೀತಿಯ ತಾರತಮ್ಯ ಇರಬಾರದು. ಮತ್ತು 39ನೆಯ ವಿಧಿಯ ಪ್ರಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ. ಮತ್ತು 42ನೇ ವಿಧಿ ಹೇಳುತ್ತೆ ಮಹಿಳೆಯರಿಗೆ ಹೆರಿಗೆ ರಜೆಯನ್ನು ನೀಡುವುದು ಮತ್ತು ಉತ್ತಮ ಕೆಲಸದ ವಾತಾವರಣವನ್ನು ಕಲ್ಪಿಸಿಕೊಡುವುದು. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗಾಗಿ ಮೀಸಲಾತಿಯನ್ನು ಒದಗಿಸುವುದು. ಯಾವುದೇ ಸಲಹೆ ಸೂಚನೆಗಳನ್ನು ಕೇವಲ ಹೆಸರಿಗಾಗಿ, ಕಾಟಾಚಾರಕ್ಕಾಗಿ, ತೋರಿಕೆಗಾಗಿ ನೀಡಿದರೆ ಸಾಲದು. ಪ್ರತಿ ಹೆಣ್ಣು ಮಗಳು ಅಧಿಕಾರವನ್ನು, ಸ್ಥಾನಮಾನವನ್ನು ಅವಳ ಜೀವನದಲ್ಲಿ ಅನುಭವಿಸುವಂತಾಗಬೇಕು. ಇದಕ್ಕೆ ಮುಖ್ಯವಾಗಿ ಪುರುಷರು ಸಹಕರಿಸಬೇಕು. ಯಾವ ರೀತಿ ಮಹಿಳೆ ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಸದಾ ಪುರುಷನಿಗೆ ನೆರವಾಗುತ್ತಾಳೆ, ಅದೇ ರೀತಿ ಪುರುಷರೂ ಸಹ ಸ್ತ್ರೀ ಕುಲಕ್ಕೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಬೌದ್ಧಿಕವಾಗಿ
ಒಂದು ಗೌರವಪೂರ್ವಕ ಸ್ಥಾನಮಾನವನ್ನು ನೀಡಿ ಗೌರವಿಸುವಂತಾಗಬೇಕು. ಆಗ ಸುಭದ್ರ ಸಮಾಜ ತನ್ನಿಂದ ತಾನೇ ನಿರ್ಮಾಣವಾಗುತ್ತದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದರು, ಏನು? ಹೆಣ್ಣು ಮಕ್ಕಳಿಗೆ ಸಮಾನ ಅವಕಾಶವಿದೆ ಅಂತ. ಎಲ್ಲಿದೆ ಸಮಾನ ಅವಕಾಶ? ಕೇವಲ ಹೆಸರಿಗಷ್ಟೇ, ಬೆರಳೆಣಿಕೆಯಷ್ಟೇ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿರಬಹುದು. ಆದರೆ ಜನಸಾಮಾನ್ಯ ಮಹಿಳೆಯರು ಇಂದಿಗೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಶೋಷಣೆಗೆ ಒಳಗಾಗುತ್ತಿದ್ದಾರೆ, ಕಷ್ಟದಲ್ಲಿ ಮುಳುಗಿ ಬಳಲುತ್ತಿದ್ದಾರೆ. ಹೀಗಿರುವಾಗ ಸಂವಿಧಾನದಲ್ಲಿ ದಾಖಲೆಯಾಗಿರುವ ಪ್ರಕಾರ ಎಲ್ಲ ಅಂಶಗಳು ಜಾರಿಗೆ ಬಂದು ಪ್ರತಿಯೊಂದು ಮನೆಗೆ ಹಾಗೂ ಆ ಮನೆಯಲ್ಲಿರುವ ಮಹಿಳೆಯರಿಗೆ ತಲುಪಿದಾಗ ಮಾತ್ರ ನಿಜವಾದ ಮಹಿಳಾ ಸಬಲೀಕರಣ ಸಾಧ್ಯವಾಗುವುದು. ಮುಖ್ಯವಾಗಿ ಮಹಿಳೆ ಆರ್ಥಿಕವಾಗಿ ಸಬಲತೆ ಹೊಂದಬೇಕು, ಜೀವನದಲ್ಲಿ ಮುಂದೆ ಬರಬೇಕಂದ್ರೆ ಉಳಿದೆಲ್ಲ ಅವಕಾಶಗಳು ಕೂಡ ದೊರೆಯಲು ಸಾಧ್ಯವಾಗುತ್ತದೆ. ಮಹಿಳಾ ಸಬಲೀಕರಣಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳು. ಆರ್ಥಿಕ ಸಬಲೀಕರಣದಲ್ಲಿ ಯಾವ ಅಂಶಗಳು? ಮಹಿಳೆಯರು ತಮ್ಮದೇ ಆದ ಆದಾಯ ಗಳಿಸಲು ಮತ್ತು ಸಂಪನ್ಮೂಲಗಳನ್ನು ನಿಯಂತ್ರಿಸಲು ಅವಕಾಶವನ್ನು ನೀಡುವುದು. ಹಾಗೂ ಇನ್ನು ಸಾಮಾಜಿಕ ಸಬಲೀಕರಣ. ಸಾಮಾಜಿಕ ಸಬಲೀಕರಣ ಅಂದ್ರೆ ಏನು? ಮಹಿಳೆಯರು ಶಿಕ್ಷಣ, ಉದ್ಯೋಗ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಸಮಾನ ಅವಕಾಶಗಳನ್ನು ಪಡೆದುಕೊಳ್ಳುವುದು. ಇನ್ನು ರಾಜಕೀಯ ಸಬಲೀಕರಣ. ಮಹಿಳೆಯರು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಮತ್ತು ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಲು ಮಹಿಳೆಯರಿಗೆ ಅಧಿಕಾರ ನೀಡುವುದು. ವೈಯಕ್ತಿಕ ಸಬಲೀಕರಣ. ಮಹಿಳೆಯರಲ್ಲಿ ಆತ್ಮವಿಶ್ವಾಸ, ವ್ಯಕ್ತಿತ್ವ ವಿಕಾಸ ಮತ್ತು ನಾಯಕತ್ವದ ಗುಣಗಳನ್ನು ಬೆಳೆಸುವುದು. ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸುವಲ್ಲಿ ಮಹಿಳೆಯರು ಅದರಲ್ಲಿ ಭಾಗವಹಿಸಿ ಬೆಳೆಯುವಂತಾಗುವುದು. ಮುಂದೆ ಶಕ್ತಿ ಮತ್ತು ಸ್ವಾತಂತ್ರ್ಯ ಸಬಲೀಕರಣ. ಮಹಿಳೆಯರು ತಾರತಮ್ಯವಿಲ್ಲದೆ ತಮ್ಮ ಜೀವನವನ್ನು ನಡೆಸಲು ಶಕ್ತಿ ಮತ್ತು ಸ್ವಾತಂತ್ರ್ಯದ ಸಬಲೀಕರಣದ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವುದು, ಮಹಿಳೆಯರ ಘನತೆ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸುವುದು, ಮಹಿಳೆಯರ ಆರೋಗ್ಯ ಮತ್ತು ಸಂತಾನೋತ್ಪತ್ತಿ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದು, ಅಸಮಾನತೆ, ಶೋಷಣೆ ಮತ್ತು ಹಿಂಸೆಯ ವಿರುದ್ಧ ಹೋರಾಡುವ ಶಕ್ತಿ ನೀಡುವುದು. ಮಹಿಳೆಯರು ತಮ್ಮ ಮತ್ತು ತಮ್ಮ ಕುಟುಂಬದ ಅಭಿವೃದ್ಧಿಗೆ ಸ್ವತಂತ್ರವಾಗಿ ಯೋಚಿಸುವ ಸಾಮರ್ಥ್ಯವನ್ನು ಬೆಳೆಸುವುದು. ಭಾರತದಲ್ಲಿ 1970ರಿಂದ ಸ್ತ್ರೀವಾದವು ಪ್ರಾರಂಭವಾಯಿತು. 2001ನೇ ವರ್ಷವನ್ನು ಭಾರತ ಸರ್ಕಾರವು ಮಹಿಳಾ ಸಬಲೀಕರಣ ವರ್ಷವೆಂದು ಘೋಷಿಸಿತು. ರಾಷ್ಟ್ರೀಯ ಮಹಿಳಾ ಸಬಲೀಕರಣ ರಾಜ್ಯ ನೀತಿಯು 2001ರಲ್ಲಿ ಜಾರಿಗೆ ಬಂದಿತು. ಮಹಿಳಾ ಸಬಲೀಕರಣ ಎಂದರೆ ಮಹಿಳೆಯರು ಸ್ವಯಂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದುವಂತೆ ಮಾಡುವುದು. ಮಹಿಳೆಯರ ಇಚ್ಛೆಗೆ ಅನುಸಾರ ಆಯ್ಕೆ ಮಾಡುವ ಅವಕಾಶಗಳನ್ನು ಕೂಡ ಅವರಿಗೆ ನೀಡುವುದು. ಪ್ರಜಾಪ್ರಭುತ್ವದ ಮಾರ್ಗದಲ್ಲಿ ಇತರರ ಗ್ರಹಿಕಾಶಕ್ತಿಯನ್ನು ಬದಲಾಯಿಸುವಂತೆ ಮಾಡುವುದು. ಆತ್ಮಾಭಿಮಾನವನ್ನು ಹೆಚ್ಚು ಮಾಡುವುದರಲ್ಲಿ ಹಾಗೂ ಕಳಂಕದಿಂದ ಪಾರಾಗುವುದರಲ್ಲಿ ತೊಡಗಿಕೊಳ್ಳುವುದು. ಒಟ್ಟಾರೆಯಾಗಿ ಮಹಿಳಾ ಸಬಲೀಕರಣದಲ್ಲಿ ಸರ್ಕಾರ, ಸಮಾಜ, ಸಂಘ ಸಂಸ್ಥೆಗಳಷ್ಟೇ ತೊಡಗಿಕೊಂಡರೆ ಸಾಲದು. ಸ್ವತಃ ಮಹಿಳೆಯರೂ ಕೂಡ ಸಬಲರಾಗಬೇಕೆಂದು ಸ್ವ ಇಚ್ಛೆಯಿಂದ ಕಾರ್ಯಪ್ರವೃತ್ತರಾಗಬೇಕು. ಸಮಾಜದಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಲು ಮಹಿಳೆ ಸದಾ ಪ್ರಯತ್ನಿಸಬೇಕು. ಅಂದಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ. ಇದುವರೆಗೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಕೇಳಿದಿರಿ. ಮಾತನಾಡಿದವರು ರುದ್ರಮ್ಮ ಸಂಕಪ್ಪ ಗಿಟ್ಟಪ್ಪೋಳ್.